ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸರಗಳತನ, ಮನೆಗಳತನ ಪ್ರಕರಣಗಳು ಹೆಚ್ಚುತ್ತಿದ್ದು, ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಇಲಾಖೆಯಿಂದ ಕೆಲವು ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಈ ಸೂಚನೆಗಳನ್ನ ಪಾಲನೆ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ಪ್ರವಾಸಕ್ಕೆ ಹೋದ ಮಾಹಿತಿಯನ್ನು ಹಾಗೂ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚದಿರಿ. ನಿಮ್ಮ ಮನೆಯ ಆವರಣದಲ್ಲಿ ಹೆಚ್ಚಿನ ಸುರಕ್ಷತೆಗಾಗಿ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಿಕೊಳ್ಳಿ. ರಾತ್ರಿ ಸಮಯದಲ್ಲಿ ಮನೆಯ ಸುತ್ತಮುತ್ತ ಬೆಳಕಿರುವಂತೆ ಲೈಟ್ ಹಾಕಿ ಮತ್ತು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ರಾತ್ರಿ ವೇಳೆಯಲ್ಲಿ ಲೈಟ್ ನ ಆನ್ ಮಾಡಿ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಬಾಗಿಲಿಗೆ ದಪ್ಪವಾದ ಬೀಗವನ್ನು ಹಾಕದೆ ಆದಷ್ಟು ಇಂಟರ್ನಲ್ ಲಾಕ್ ಬಳಸಿ. ನಿಮ್ಮ ಮನೆಯ ಎಲ್ಲಾ ಕಿಟಕಿಗಳಿಗೆ ಭದ್ರವಾದ ಕಬ್ಬಿಣದ ಗ್ರಿಲ್ ಅನ್ನು ಅಳವಡಿಸಿ ಮತ್ತು ಬೇಸಿಗೆಗಾಲ ಇದೆ ಎಂದು ಕಿಟಿಕಿಯನ್ನು ತೆರೆದು ಮಲಗಬೇಡಿ. ಬೇಸಿಗೆಯಲ್ಲಿ ಆಭರಣ ಧರಿಸಿಕೊಂಡು ಹೊರಗಡೆ ಮಲಗಬೇಡಿ. ಆಭರಣಗಳನ್ನು ಧರಿಸಿಕೊಂಡು ಒಬ್ಬರೇ ವಾಕಿಂಗ್ ಹೋಗಬೇಡಿ. ಬೆಲೆ ಬಾಳುವ ಆಭರಣಗಳನ್ನು ಧರಿಸಿಕೊಂಡು ಬಸ್ಸಲ್ಲಿ ಪ್ರಯಾಣಿಸುವಾಗ ದಯವಿಟ್ಟು ಎಚ್ಚರಿಂದಿರಿ. ನಿಮ್ಮ ಮನೆಯಲ್ಲಿ ಹೆಚ್ಚು ಬೆಲೆ ಬಾಳುವ ಆಭರಣಗಳು ಮತ್ತು ಹೆಚ್ಚು ದುಡ್ಡುಗಳನ್ನು ಇಡಬೇಡಿ. ದಯವಿಟ್ಟು ಎಲ್ಲರೂ ಬ್ಯಾಂಕ್ ಲಾಕರ್ ಬಳಸಿ. ನೀವು ಒಂದೆರಡು ದಿನ ಮನೆ ಬೀಗ ಹಾಕಿಕೊಂಡು ಹೊರಗಡೆ ಹೋಗಬೇಕಾದ್ರೆ ದಯವಿಟ್ಟು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟು ಹೋಗಿರಿ. ನಾವು ಒಟ್ಟಾರೆಯಾಗಿ ಜಾಗರೂಕರಾಗಿದ್ದರೆ ಈ ರೀತಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಬಹುದು. ಜಾಗೃತಿ ನಿಮ್ಮದು, ಭದ್ರತೆ ನಮ್ಮದು. ಯಾವುದೇ ತುರ್ತು ಸಂದರ್ಭದಲ್ಲಿ ನಮ್ಮ ಸಹಾಯವಾಣಿ 112ಗೆ ಕರೆ ಮಾಡಿ. ಧನ್ಯವಾದಗಳು.